ಮುಂದಿನ ಸುದ್ದಿ ಹೆಚ್ಚು ಕಡಿಮೆ ಇದಕ್ಕೆ ಸಂಬಂಧಿಸಿದ್ದೆ. ಮದ್ದೂರಿನಲ್ಲಿ ಗಣೇಶನ ಮೆರವಣಿಗೆಯ ಮೇಲೆ ಕಲ್ಲು ತೂರಲಾಯಿತು ಅನ್ನುವ ಸುದ್ದಿ ಚರ್ಚೆ ಆಗ್ತಾ ಇರುವಾಗಲೇ ಭದ್ರಾವತಿಯಲ್ಲಿ ಶುಕ್ರವಾರ ನಡೆದಿದ್ದು ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ. ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಗಾಂಧಿ ಸರ್ಕಲ್ ಅಂತದ್ದು ಕೇಳಿಸ್ಕೊಳ್ಳಿ ಒಮ್ಮೆ. ಇದು ಪಾಕಿಸ್ತಾನಲ್ಲಿಲ್ಲ, ಅವ್ರು ಇನ್ನೇನೋ ಶಬ್ದ ಬಳಸಿದ್ರು ಅನ್ನುವ ಸಮರ್ಥನೆಗಳು ಬರ್ತಾ ಇದ್ದಾವೆ. ಗೊತ್ತಿಲ್ಲ, FSL ಕಳಿಸ್ತಾರೆ, ಆಡಿಯೋ ರಿಪೋರ್ಟ್ ಬರಲಿ. ವಿಧಾನಸೌಧದಲ್ಲಿ ನಾಸಿರ್ ಖಾನ್, ಕಾಂಗ್ರೆಸ್ ಅಭ್ಯರ್ಥಿ ನಾಸಿರ್ ಖಾನ್ ಅವರು ರಾಜ್ಯಸಭೆಗೆ ಆಯ್ಕೆಯಾದಾಗ ಒಂದು ಸಂಭ್ರಮಾಚರಣೆ ಆಯ್ತಲ್ಲ, ಅಲ್ಲೂ ಪಾಕಿಸ್ತಾನ್ ಜಿಂದಾಬಾದ್ ಅಂತಾನೆ ಕೇಳಿಸಿದ್ದಪ್ಪ ನಮಗೂ. ಪ್ರಸಾರ ಮಾಡಿದ ನಂತರ ಇಲ್ಲ ನಾಸಿರ್ ಸಾಬ್ ಜಿಂದಾಬಾದ್ ಅವರು ಅಂದರು, ನಾಸಿರ್ ಸಾಬ್ ಜಿಂದಾಬಾದ್ ಅಂದರು ಅಂತೆಲ್ಲ ಸಮರ್ಥನೆಗಳು ಬಂದವು. FSL ರಿಪೋರ್ಟ್ನಲ್ಲಿ ಬಂತು ಪಾಕಿಸ್ತಾನ್ ಜಿಂದಾಬಾದ್ ಅಂತಾನೆ ಘೋಷಣೆಗೆ ಹೋಗಿದ್ದಿವರು ಅಂತ. ಆ ಪ್ರಕರಣದಲ್ಲಿ ಏನೇನು ಮಾಡಬೇಕಾಗಿತ್ತು ಅದನ್ನು ಮಾಡಿದರೆ ಉಳಿದವ್ರಿಗೆ ಧೈರ್ಯ ಬರ್ತಿರಲಿಲ್ಲ. ಇದು ಏನು ಮನಸ್ಥಿತಿ ರೀ? ಭಾರತವನ್ನು ನೆಮ್ಮದಿಯಾಗಿರೋದಕ್ಕೆ ಬಿಡದಂಗೆ ಕಾಡಿಸ್ತಾ ಇರುವ ಒಂದು ದೇಶದ ಪರವಾಗಿ ಇಲ್ಲಿ ಕೂತ್ಕೊಂಡು ಜಿಂದಾಬಾದ್ ಘೋಷಣೆ ಕೂಗೋದು ಅಂತಂದರೆ ಇದಕ್ಕೆ ಏನು ಅನ್ಬೇಕು? ಇದಕ್ಕೆ ಪೊಲೀಸರು ಸೀರಿಯಸ್ ಆಗಿ ತಗೊಂಡಿದ್ದಾರೆ. SP ಅವರೇ ಮಾತಾಡಿದ್ರು. ಸುಮೋಟೋ ಕೇಸ್ ದಾಖಲಿಸಿಕೊಂಡಿದ್ದಾರೆ. ಸ್ವಯಂ ಪ್ರೇರಿತ ಪ್ರಕರಣ. ಮಿಥುನ್ ಕುಮಾರ್ ಅವರು ಹೇಳಿದ್ರು 3 ಟೀಮ್ಗಳನ್ನು ಮಾಡಿದ್ದೀವಿ. ಒಂದು ಟೀಮು ವಿಡಿಯೋಗಳನ್ನು ಪರಿಶೀಲನೆ ಮಾಡ್ತಾ ಇದೆ, ಇನ್ನೊಂದು ಟೀಮು ಆರೋಪಿಗಳನ್ನು ಪತ್ತೆ ಹಚ್ತಾ ಇದೆ, ಮತ್ತೊಂದು ಟೀಮು ಆರೋಪಿಗಳು ಎಲ್ಲಿದ್ರು ಕರ್ಕೊಂಡು ಹೋಗಿ ಅರೆಸ್ಟ್ ಮಾಡ್ಕೊಂಡು ಬರುತ್ತೆ ಅಂತ ಶಿವಮೊಗ್ಗ SP ಅವರು ಹೇಳಿದ್ದು. ಕೇಳಿಸ್ಕೊಳ್ಳಿ. 12 ಸೆಕೆಂಡಿನ ಒಂದು ವಿಡಿಯೋ ನಮ್ಮ ಗಮನಕ್ಕೆ ಬರುತ್ತೆ. ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲೂ ಕೂಡ ಇದು ವೈರಲ್ ಆಗ್ತಾ ಇದೆ. ಆ ವಿಡಿಯೋ ನಿನ್ನೆ ಭದ್ರಾವತಿಯ ಮೆರವಣಿಗೆ ಸಮಯದಲ್ಲಿ ಆಗಿರ್ತಕ್ಕಂಥ ಘಟನೆ ಅಂತಂದು ವಿಡಿಯೋನ ಕ್ಲೈಮ್ ಮಾಡ್ತಾ ಇದ್ದಾರೆ. ಪ್ರೋ ಪಾಕಿಸ್ತಾನ್ ಸ್ಲೋಗನ್ಸ್ನ ಕೂಗಿದ್ದಾರೆ ಅಂತಲೂ ಕೂಡ ಆ ವಿಡಿಯೋನಲ್ಲಿ ಕ್ಲೈಮ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ ಇಮಿಡಿಯೇಟ್ಲಿ ನಾವು ನಮ್ಮ ಭದ್ರಾವತಿಯ ಓಲ್ಡ್ ಟೌನ್ ಪೊಲೀಸ್ ಸ್ಟೇಷನಲ್ಲಿ ಒಂದು FIR ಮಾಡ್ಕೊಂಡಿದ್ದೀವಿ. ಆ ವಿಡಿಯೋದಲ್ಲಿ ಯಾರ್ಯಾರಿದ್ದಾರೆ ಏನು ಎತ್ತ ಅಂತಂದು ಕೂಡ ಐಡೆಂಟಿಫಿಕೇಷನ್ ಮಾಡ್ತಾ ಇದ್ದೀವಿ. ಈ ಒಂದು ಪ್ರಕರಣನ ಭಾಳ ಗಂಭೀರವಾಗಿ ನಾವು ಪರಿಗಣನೆ ಮಾಡಿದ್ದೀವಿ. ಭದ್ರಾವತಿಯಲ್ಲಿ ಶಾಸಕ ಸಂಗಮೇಶ್ ಅವರು ಬಹುಶಃ ಈ ಮೆರವಣಿಗೆ ನಡೆದ ದಿನಾನೇ ಅವರು ಈದ್ ಮಿಲಾದ್ನ ಇನ್ನೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ವೇದಿಕೆಯ ಮೇಲೆ ಭಾಷಣ ಮಾಡುವಾಗ ಹೇಳ್ತಾರೆ ಅವರು, ಮುಂದಿನ ಜನ್ಮದಲ್ಲಿ ನನಗೆ ಮುಸಲ್ಮಾನನಾಗಿ ಹುಟ್ಟಬೇಕು ಅನ್ನುವ ಆಸೆ ಅಂತ. ಅದನ್ನೊಂದು ಸಲ ಕೇಳಿಸ್ಕೊಡಿ. ನಮ್ಮ ಮಗ ಗಣೇಶ್ಗೆ ನೀವೆಲ್ಲರೂ ಆಶೀರ್ವಾದ ಮಾಡಬೇಕು, ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಬೇಕು. ಕಾಂಗ್ರೆಸ್ ಪಕ್ಷ ಯಾವತ್ತೂ ನಿಮ್ಮ ಮುಖ್ಯಮಂತ್ರಿ ಪರವಾಗಿ ಇರುತ್ತೆ. ಏನೇ ಕಷ್ಟ ಬಂದರೂ ಕೂಡ ಹಂಚಿಕೊಳ್ಳುವಂಥ ಕಷ್ಟವನ್ನು ನಾವು ನಮ್ಮ ಮುಖಂಡರು ನಮ್ಮ ಕುಟುಂಬದ ಸದಸ್ಯರು ಮಾಡ್ತೇವೆ. ದಯಮಾಡಿ ಇವತ್ತು ಜಾಗತಿಕವಾಗಿ ಮೆರವಣಿಗೆಯನ್ನು ಮಾಡಿಕೊಂಡು ನೀವೆಲ್ಲರೂ ಅಣ್ಣ ತಮ್ಮಗಳಿಗೆ ಯಾವುದೇ ಥರದ ಒಂದು ಗಲಾಟೆ ಗದ್ದಲಕ್ಕೆ ದೇವರ ಭಕ್ತಿಯಿಂದ ಅಲ್ಲನ ಸ್ಲೋಗನ್ಗಳು ಅಲ್ಲನ ಹಾಡುಗಳನ್ನು ಹೇಳ್ಕೊಂಡು ರಸ್ತೆಯಲ್ಲಿ ಸಾಕಬೇಕು. ಈ ಸಂಗಮೇಶ್ ಮತ್ತು ಸತೀಶ್ ಮಣಿಯವರು ನಮ್ಮ ಕುಟುಂಬದ ಮೋಹನಣ್ಣ, ಜಗಣ್ಣ, ಶಿವಣ್ಣ, ನಮ್ಮ ಗಣೇಶು, ಟೀಕು ನಾವೆಲ್ಲರೂ ಮಧ್ಯರಾತ್ರಿ ಬಂದು ಸೇವೆ ಮಾಡಲಿಕ್ಕೆ ನಿಮ್ಮ ಮನೆಯ ಮಗನಾಗಿ ನೀವು ನಿಮ್ಮ ಮನೆ ಒಳಗೆ ಸಾವಿರ ಸಂಗಣ್ಣನಾಗಿ ಇರ್ತೀನಿ. ನೀವು ಮುಂದಿನ ದಿನದಲ್ಲಿ ಏನಾದ್ರು ಹುಟ್ಟಿದ್ರೆ ನಾನು ಸಾವಿರಾಗಿ ಹುಟ್ಟಬೇಕು ಅಂತ ಮುಂದಿನ ದಿನಗಳಲ್ಲಿ ಗೌರವಪೂರ್ವಕವಾಗಿ ಮುಸ್ಲಿಮ್ ಆಗಿ ಹುಟ್ಟಬೇಕು ಅಂತಂದಿದ್ರಾದರೂ ಆ ಮಾತು ಬೇರೆ. ಸಾಬರಾಗಿ ಹುಟ್ಟಬೇಕು ಅಂತ ಆಸೆ ನನಗೆ ಅಂತಾರೆ ಸಂಗಮೇಶ್ ಅವರು. ಇದೇ ಜನ್ಮದಲ್ಲಿರೋದು ಅವಕಾಶ. ಇಸ್ಲಾಂ ಪ್ರಕಾರ ಪುನರ್ಜನ್ಮ ಇಲ್ಲ, ಒಂದೇ ಜನ್ಮ ಇರೋದು. ನೀವು ಮುಂದಿನ ಜನ್ಮದ ಮಾತಾಡ್ತೀರಿ. ಈ
ವಿಡಿಯೋ ಬಂದ ನಂತರ, ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಯ ವಿಡಿಯೋ ಬಂದ ನಂತರ ನಮ್ಮ ರಿಪೋರ್ಟರ್ ರಾಜೇಶ್ ಕಾಮತ್ ಸಂಗಮೇಶ್ವರಿಗೆ ಫೋನ್ ಮಾಡಿದ್ರು, ಏನಿದೆ ಹಿಂಗೆ ಅಂತ. ಹಂಗೆ ಘೋಷಣೆನೇ ಕೂಗಿಲ್ಲ ಅಂತಾರೆ ಅವರು, ಹಾಗೆಲ್ಲ ಘೋಷಣೆನೇ ಕೂಗಿಲ್ಲ ಅಂತ. ಕೇಳಿಸ್ಕೊಳ್ಳಿ ಒಮ್ಮೆ. ಸರ್ ಏನಿಲ್ಲ ಸರ್, ಅದೇ ಈದ್ ಮಿಲಾದ್ ಮೆರವಣಿಗೆ ಸಂದರ್ಭದಲ್ಲಿ ತಾವು ಮುಂದಿನ ಜನ್ಮ ಇದ್ರೆ ಮುಸ್ಲಿಮನಾಗಿ ಹುಟ್ಟುವ ಆಸೆ ಅಂತ ಹೇಳಿದ್ರೆ ಸರ್. ಅದು ಹಿಂದೂ ಮುಸ್ಲಿಂ ಕ್ರೈಸ್ಟ್ ಎಲ್ಲ ಒಂದೇ ರಕ್ತ, ಎಲ್ಲ ಒಂದಾಗೆ ಹುಟ್ಬೇಕು, ಎಲ್ಲರೂ ಭೇದ ಭಾವನೆ ಹೋಗ್ಬೇಕು, ಅಲ್ಲ ಈಶ್ವರ ತೆರೆ ನಾಮ್. ಹಾ ಸರ್. ಅದಕ್ಕೆ ಹೇಳಿದೆ ಅಭಿಪ್ರಾಯ, ವೈಯಕ್ತಿಕ ಅಭಿಪ್ರಾಯ. ಹಾ ಸರ್. ಆಮೇಲೆ ಅವ್ರೇನೋ ಜಿಂದಾಬಾದ್ ಪಾಕಿಸ್ತಾನ ಅಂತ ಹೇಳಿದ್ರು ಅಂತ ಹೇಳ್ತಾರೆ, ಸುಳ್ಳು ಅವೆಲ್ಲ. ಅದು ಹಾ ಸರ್. ತನಿಖೆ ಮಾಡ್ತಾರೆ ಪೊಲೀಸರು, ಹಾ ಸರ್. ತನಿಖೆ ಒಳಗೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ರೆ ಅವ್ರಿಗೆ ಶಿಕ್ಷೆ ಆಗುತ್ತೆ. ಹಾ ಸರ್. ಅಲ್ಲ, ತಾವು ಮುಸ್ಲಿಮರಾಗಿ ಹುಟ್ಟಬೇಕಂತ ಆಸೆ ಇದೆ ಅನ್ನೋದನ್ನ ವ್ಯಕ್ತಪಡಿಸಿದ್ರ ಸರ್ ಅಂತ. ಮುಸ್ಲಿಮ್ಸ್ ಎಲ್ಲ ಒಂದೇನೆ. ಹಾ. ಮುಸ್ಲಿಮ್ಸ್ ಆಗಿ ಹುಟ್ಟಿದ್ರು ಒಂದೇ, ಹಿಂದೂ ಆಗಿ ಹುಟ್ಟಿದ್ರು ಒಂದೇ, ಕ್ರಿಶ್ಚಿಯನ್ಸ್ ಆಗಿ ಹುಟ್ಟಿದ್ರು ಒಂದೇ, ಎಲ್ಲ ಒಂದೇ ತಾಯಿ ಮಕ್ಕಳಿಗೆ ಈಶ್ವರ ಅಲ್ಲ ನಮ್ ಹಾ ಸರ್. ಹೌದು ಸರ್. ಆತರ ಇರ್ಬೇಕು ಎಲ್ಲರೂ ಅಂತ ಹೇಳಿದೀವಿ. ಆತರ ಇರ್ಬೇಕು ಅಂತ ಹೇಳಿದಿರಾ? ಹ್ಮ್. ಅಂದ್ರೆ ನೀವು ಮುಂದಿನ ಜನ್ಮದಲ್ಲಿ ಈ ತರ ಹುಟ್ಟಬೇಕು ಅಂತ ಆತರ ಹೇಳಿಲ್ವಾ ಸರ್? ಎಲ್ಲ ಒಂದೇ, ಹಾ. ಹಿಂದೂ ಒಂದೇ, ಮುಸ್ಲಿಮ್ಸ್ ಒಂದೇ, ಕ್ರೈಸ್ತ ಒಂದೇ, ಎಲ್ಲಾ ಧರ್ಮದಲ್ಲಿ ಎಲ್ಲರೂ ಹುಟ್ಟು ಬಂದು ಎಲ್ಲ ರಕ್ತ ಒಂದೇ, ಎಲ್ಲ ಅಣ್ಣ ತಮ್ಮಳಂಗೆ ಇರ್ಬೇಕು ಅಂತ ಹೇಳಿದೀನಿ. ಹಾ ಸರ್. ಸರ್ ಹಾಗೆ ಇದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.